ಸಾಯಂಕಾಲ ಸಮಯದಲ್ಲಿ ಅಂಬಾವಿ ಏರಿಯಾದಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಒಂದು ವಾಲ್ಮೀಕಿ ಪುತ್ತಳಿ ಅನಾವರಣ ಸಂಬಂಧಪಟ್ಟಂತೆ ಫ್ಲೆಕ್ಸಿ ಹಾಕೋ ವಿಚಾರದಲ್ಲಿ ಒಂದು ಗಲಾಟೆ ಆಯಿತು. ಜನಾರ್ದನ್ ರೆಡ್ಡಿ ಅವರು ಮತ್ತು ಶ್ರೀರಾಮುಲು ಅವರ ಬೆಂಬಲಿಗರ ನಡುವೆ ಮತ್ತು ಸಿಟಿ MLA ಭರತ್ ರೆಡ್ಡಿ, ಸತೀಶ್ ರೆಡ್ಡಿ ಅವರ ಬೆಂಬಲಿಗರ ನಡುವೆ ಕಲ್ಲು ತೂರಾಟ ನಡೆದಿದೆ ಮತ್ತು ಒಂದು ಆಕ್ಸಿಡೆಂಟಲ್ ಫೈರಿಂಗ್ ಇನ್ಸಿಡೆಂಟ್ ಕೂಡ ನಡೆದು ಒಬ್ಬ ತೀರು ಹೋದರು. ಸೊ ಅದೆಲ್ಲ ಉದ್ರಿಕ್ತ ಪರಿಸ್ಥಿತಿಗೆ ಕಾರಣವಾಯಿತು. ಸೊ ನಂತರ ನಾವು ಪೊಲೀಸರು ಎಲ್ಲ ಕೂಡ ಸಿಚುವೇಶನ್ನ ಕಂಟ್ರೋಲ್ ತಗೊಂಡು ಎಲ್ಲರನ್ನ ಡಿಸ್ಪರ್ಸ್ ಮಾಡಿ ಎಲ್ಲರನ್ನ ವಾಪಸ್ ಕಳಿಸಿದ್ದಾರೆ. ಇವಾಗ ಮೃತಪಟ್ಟವ್ರದ್ದು PM ಕೂಡ ಆಗಿದೆ. ಅವರ ಅಂತ್ಯಕ್ರಿಯೆಗೆ ನಾವು ಎಲ್ಲ ಬಂದೋಬಸ್ತ್ ಮಾಡ್ಕೊಂಡಿದ್ವಿ. ಸದ್ಯಕ್ಕೆ ಸಿಚುವೇಶನ್ ಎಲ್ಲ ಪೀಸ್ಫುಲ್ ಆಗಿದೆ. ನಾವು ಎಕ್ಸ್ಟ್ರಾ ಫೋರ್ಸ್ ಕೂಡ ತರಿಸ್ಕೊಂಡಿದ್ವಿ. ಟೋಟಲ್ 10 KSRP ಮತ್ತು 12 DR ಪಾರ್ಟಿಗಳು ಮತ್ತು ಚಿತ್ರದುರ್ಗ, ಕೊಪ್ಪಳ, ವಿಜಯನಗರದಿಂದ ಕೂಡ ಎಕ್ಸ್ಟ್ರಾ ಫೋರ್ಸ್ ಮತ್ತು ಆಫೀಸರ್ಸ್ನ ಕರೆಸ್ಕೊಂಡು ಎಲ್ಲ ಪಕಡ್ಬಂದಿ ಬಂದೋಬಸ್ತನ್ನು ಮಾಡ್ಕೊಂಡಿದ್ವಿ. ಸರ್, ಇಡೀ ಕ್ರಿಟಿಕಲ್ ಸಿಚುವೇಶನ್ಗೆ ಪೊಲೀಸರು ವೈಫಲ್ಯನೇ ಕಾರಣ ಆಯಿತು ಅನ್ನುವಂಥ ಸರ್. ಯಾಕಂದ್ರೆ ಆರಂಭದಲ್ಲಿ ಏನಾದರೂ ಪೊಲೀಸರು ಒಂದಿಷ್ಟು ಅಲರ್ಟ್ ಆಗಿದ್ರೆ ಬಹುಶಃ ಇದಾಗ್ತಿರಲಿಲ್ಲ. ಆರಂಭದಲ್ಲಿ ಗಲಾಟೆ ಏನಾಯ್ತು ಸರ್ ಆ ಟೈಮಲ್ಲಿ? ಪೊಲೀಸದ್ದು ವೈಫಲ್ಯ ಅಂತ ಹೇಳಕ್ಕೆ ಆಗಲ್ಲ. ಘಟನೆ ಆಯಿತು, ಇಮಿಡಿಯೇಟ್ಲಿ ಪೊಲೀಸರು ಆವಾಗ ಕೂಡ ರೆಸ್ಪಾಂಡ್ ಮಾಡಿದ್ದಾರೆ. ಬಟ್ ಒಂದು ಸಡನ್ ಡೆವಲಪ್ಮೆಂಟ್ ಆಫ್ ಈವೆಂಟ್ಸ್ ಆಗಿದೆ. ಬೇಗ ಜನ ಸೇರಿದ್ದಾರೆ. ಅದರಿಂದ ಸ್ವಲ್ಪ ಪ್ರಾರಂಭದಲ್ಲಿ ಸಿಚುವೇಶನ್ ಕಂಟ್ರೋಲ್ಗೆ ಬರಲಿಲ್ಲ. ಬಟ್ ತದನಂತರ ನಾವೆಲ್ಲ ಕೂಡ ಸಿಚುವೇಶನ್ ಕಂಟ್ರೋಲ್ ತಗೊಂಡು ಅದನ್ನು ಡಿಸ್ಕಸ್ ಮಾಡ್ತೀವಿ. ಸರಿ, ಕಾರ್ಯಕರ್ತನ ಮೇಲೆ ಬಿದ್ದಿರ್ತಕ್ಕಂಥ ಗುಟ್ಟು ಪೊಲೀಸರದ ಅಥವಾ ಅವರ ಖಾಸಗಿ ಗನ್ಮ್ಯಾನ್ಗಳು ಸಾಕಷ್ಟು ಚರ್ಚೆ ಆಗ್ತದೆ. ಸರ್, ಹೀಗಾಗಿ ನಿಮ್ಮ ಪ್ರಾಥಮಿಕ ಮಾಹಿತಿ ಪ್ರಕಾರ ಅದು ಪೊಲೀಸರ ವೆಪನಿಂದ ಬಂದಿರುವಂಥ ಗುಂಡು ಅಲ್ಲ. ಅದೊಂದು ಪ್ರೈವೇಟ್ ವೆಪನಿಂದಲೇ ಬಂದಿದೆ ಅಂತ ಗೊತ್ತಾಗಿದೆ. ಅದನ್ನು ಇನ್ನೂ ವಿಚಾರಣೆ ಮಾಡ್ತಾ ಇದ್ವಿ. FSL ಅವರು ಚೆಕ್ ಮಾಡ್ತಾ ಇದ್ದಾರೆ. ಅದನ್ನು ಇನ್ನು ಮುಂದಿನ ಮಾಹಿತಿ ನಾವು ಶೇರ್ ಮಾಡ್ತೀವಿ. ಎಲ್ಲ ಫುಟೇಜ್ ಸಂಗ್ರಹ ಮಾಡಿದ್ವಿ. ಅದನ್ನು ಅನಲೈಸ್ ಮಾಡ್ತಾ ಇದ್ವಿ. ಮುಂದಿನ ಮಾಹಿತಿಯನ್ನು ನಾವು ಒಟ್ಟಾರೆಯಾಗಿ 4 ಪ್ರಕರಣಗಳಾಗಿದೆ. ಭರತ್ ರೆಡ್ಡಿ ಅವರ ಬೆಂಬಲಿಗರ ಕಡೆಯಿಂದ ಒಂದು 302 ಕಂಪ್ಲೇಂಟ್ ದಾಖಲಾಗಿದೆ. ಅವರು ಯಾರು ರಾಜಶೇಖರ್ ಮೃತಪಟ್ಟಿದ್ದಾರೆ ಅವರ ಪರವಾಗಿ ಒಂದು 302 ಕಂಪ್ಲೇಂಟ್ ದಾಖಲಾಗಿದೆ. ಅಥವಾ ಸತೀಶ್ ರೆಡ್ಡಿ ಅವರ ಪರವಾಗಿ ಒಂದು 307 ಅಟೆಂಪ್ಟ್ ಟು ಮರ್ಡರ್ ಕೇಸ್ ಒಂದು ದಾಖಲಾಗಿದೆ. ಮತ್ತು ಇನ್ನೊಬ್ಬ ವ್ಯಕ್ತಿ ಒಂದು SC/ST ಕೇಸ್ ಕೂಡ ಕೊಟ್ಟಿದ್ದಾರೆ. ಅವ್ರನ್ನ ಬೈದಿದ್ದಾರೆ ಅಂತ ಹೇಳಿ ಜನಾರ್ದನ್ ಅವರ ವಿರುದ್ಧವಾಗಿ ಮಾಡಿದ್ದಾರೆ. ಮತ್ತು ಇನ್ನೊಂದು ನಮ್ಮ ಪೊಲೀಸ್ ಒಂದು ಸೊಮೋಟೋ ಕೇಸ್ ದಾಖಲು ಮಾಡಿದ್ವಿ. ಎಲ್ಲರ ಮೇಲೆ, ಯಾರ್ಯಾರಲ್ಲಿ ಪ್ರೆಸೆಂಟ್ ಇದ್ರು, ಯಾರು ಗಲಾಟೆಗೆ ಕಾರಣವಾಗಿದ್ರು ಅವರೆಲ್ಲರ ಮೇಲೆ ಕೂಡ ಒಂದು ಕೇಸ್ ಮಾಡಿದ್ವಿ. ಸರಿ, ಖಾಸಗಿಯಾಗಿ ಇಮಿಡಿಯೇಟ್ಲಿ ಫೈರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಯಾರೋ ಖಾಸಗಿ ಗನ್ಮ್ಯಾನ್ಗಳು ಏಕಾಏಕಿ ಫೈರ್ ಮಾಡ್ತಂದ್ರೆ ಅವ್ರ ಮೇಲೆ ಏನಾದರೂ ಸುಮೋಟೋ ಕೇಸ್ ಹಾಕುವಂಥದ್ದು ಸರ್ ಏನಾದರೂ? ಸೊ ಅದು ಇನ್ವೆಸ್ಟಿಗೇಷನ್ ನಡ್ತಾ ಇದೆ. ಈಗ ಏನು 302 ಕೇಸ್ ಆಗಿದೆ, ಅದರಲ್ಲಿ ಇನ್ವೆಸ್ಟಿಗೇಷನ್ ನಡ್ತಾ ಇದೆ. ಏನು ನಾವು ಸಾಕ್ಷ್ಯ ಸಂಗ್ರಹ ಮಾಡ್ತೀವಿ ಅದರ ಪ್ರಕಾರ ನಾವು ಆ ಥರ ಅವಕಾಶ ಇರಲ್ಲ. ಯಾರು ಫೈರ್ ಮಾಡಿದ್ರೆ ನಾವು ಫೈಂಡ್ ಔಟ್ ಮಾಡಿ ನಾವು ತನಿಖೆಯನ್ನು ಮುಂದುವರಿಸ್ತೀವಿ.